ಹಾಯ್ ಫ್ರೆಂಡ್ಸ್, 6ನೇ ವಾರ ಕ್ರಾಫ್ಟ್ಸ್ ವೆಲ್ ವಿತ್ ಪಿಸ್ತಾ ಶೆಲ್ ಕ್ರಾಫ್ಟ್ 1. ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮಗೆ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಸುಂದರವಾದ ಪಿಸ್ತಾ ಶೆಲ್ನಿಂದ ಮಾಡುವಂಥ ವಾಲ್ ಹ್ಯಾಂಗಿಂಗ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನ್ಯೂಸ್ ಪೇಪರ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ನಾವು ಈ ಥರ ಹಾರ್ಟ್ ಶೇಪ್ ಪೆನ್ನಿಂದ ಡ್ರಾ ಮಾಡ್ಕೋಬೇಕು. ಈ ಡ್ರಾ ಮಾಡ್ಕೊಂಡಿರೋ ಶೇಪನ್ನು ಕಟ್ ಮಾಡ್ಕೋಬೇಕು. ನಾನೀಗ ಮಾರ್ಕ್ ಮಾಡಿರೋದನ್ನು ಕಟ್ ಮಾಡಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಹಾರ್ಟ್ ಶೇಪ್. ಇದನ್ನು ನಾವು ಜಸ್ಟ್ ಒಂದು 2-3 ಡ್ರಾಪ್ಸಿಂದ ಕಾರ್ಡ್ಬೋರ್ಡ್ಗೆ ಅಂಟಿಸ್ಕೊಂಡ್ರೆ ನಮಗೆ ಕಾರ್ಡ್ಬೋರ್ಡ್ನ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಹಚ್ಕೋಬಾರ್ದು, ಸ್ವಲ್ಪ ಅಲ್ಲಲ್ಲಿ ಮಾತ್ರ ಸ್ಟಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನು ತೆಗಿಬೇಕಾಗತ್ತೆ. ಈಗ ನಾವು ಕಾರ್ಡ್ಬೋರ್ಡ್ನ ಇದ್ರ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬಂದಿದೆ. ಈಗ ನಾವು ನ್ಯೂಸ್ ಪೇಪರ್ನ ತೆಗಿಯೋಣ. ಈಗ ಈ ದಿಲ್ ಶೇಪ್ಗೆ ನ್ಯೂಸ್ ಪೇಪರಿಂದ ಮಾಡಿರುವಂಥ ಸ್ಟಿಕ್ಸ್ನ ಅಂಟಿಸೋಣ. ನ್ಯೂಸ್ ಪೇಪರ್ ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನಾನು ತೋರಿಸಿದ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡು ಇದರಿಂದ ಸ್ಟಿಕ್ಸನ್ನು ಮಾಡ್ಕೋಬೇಕು. ಈ ಸ್ಟಿಕ್ಸನ್ನು ಸಿಂಗಲ್ ಪೀಸಸ್ ಆಗಿ ಮಾಡಿಕೊಂಡು ಊದುಬತ್ತಿ ಸಹಾಯದಿಂದ ಇದನ್ನು ರೋಲ್ ಮಾಡ್ತಾ ಹೋಗಬೇಕು ಕ್ರಾಸಿಂದ. ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಅನಿಸುತ್ತೆ. 1-2 ರೌಂಡ್ ಸುತ್ತಿದ ಮೇಲೆ ತಾನೇ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ಒಂದು 4-5 ಸತಿ ಸುತ್ತಿದ ಮೇಲೆ ಊದುಬತ್ತಿನ ಹೊರಗಡೆ ತೆಕ್ಕೊಂಡು ಕ್ರಾಸಾಗಿ ಇದೇ ಥರ ರೋಲ್ ಮಾಡ್ಕೊತ ಹೋದರೆ ಒಂದು ಉದ್ದವಾದಂಥ ಸ್ಟಿಕ್ ಅನ್ನೋದು ನಮಗೆ ಬರುತ್ತೆ. ಕೊನೆಯದಾಗಿ ಇದಕ್ಕೆ ಗಮ್ಮನ್ನು ಅಂಟಿಸಿದರೆ ಕಂಪ್ಲೀಟ್ ಆಗುತ್ತೆ. ಇದೇ ಥರ ನಾನಿಲ್ಲಿ ಒಂದು 15-20 ಸ್ಟಿಕ್ಸನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ. ಈಗ ನಾವು ದಿಲ್ ಶೇಪ್ ಹಾರ್ಟ್ ಶೇಪಿನ ಕಾರ್ಡ್ಬೋರ್ಡ್ನ ಕಟ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಗಮನ ಸಹಾಯದಿಂದ ಈ ಸ್ಟಿಕ್ಸ್ನ ಈ ಥರ ಅಂಟಿಸ್ತಾ ಹೋಗಬೇಕು. ಅಂದಾಜು ನಿಮ್ಮ ಕಣ್ಣ ಅಂದಾಜಿನಿಂದನೇ 1 ಇಂಚ್ ಗ್ಯಾಪ್ ಥರ ಇದನ್ನು ಅಂಟಿಸ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ಕ್ರಾಸ್ ಆಗಿ ಇನ್ನೊಂದಿಷ್ಟು ಸ್ಟಿಕ್ಸ್ನ ಸಹಾಯದಿಂದ ನಾವು ಕ್ರಾಸಾಗಿ ಸ್ಟಿಕ್ಸ್ನ ಅಂಟಿಸ್ತಾ ಹೋಗಬೇಕು. ಇದು ಕೂಡ ಅಷ್ಟೇ, 1 ಇಂಚೆ ನಾವು ಅಡ್ಡ ಯಾವ ರೀತಿ ಅಳತೆನ ತೊಗೊಂಡಿರ್ತೀವೋ ಇದೇ ಥರ ಕ್ರಾಸಾಗಿ ಕೂಡ ಅದೇ ಥರ ಅಳತೆಯಿಂದ ನಾವು ಅಂಟಿಸ್ತಾ ಹೋಗಬೇಕು. ನನ್ನ ಪ್ರೀವಿಯಸ್ ವೀಡಿಯೋಸ್ ಯಾರಾದರೂ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ಸಲ್ಲಿ ಪ್ರತಿಯೊಂದು ವೀಡಿಯೋಸ್ನ ಲಿಂಕ್ ಕೊಟ್ಟಿರ್ತೀನಿ. ಇದು 6ನೇ ವಾರ ಅಲ್ವಾ, 5 ವಾರದಿಂದ ಮಾಡಿರುವಂಥ ವೀಡಿಯೋಸ್ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಪ್ಲೇ ಲೀಸ್ಟಲ್ಲಿ ಕೂಡ ಫೋಲ್ಡರ್ ವೈಸ್ ಮಾಡಿ ಹಾಕಿರ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡಿ. ನೆಕ್ಸ್ಟು ನಾವೆಲ್ಲ ಅಂಟಿಸಿದಾದ ತಕ್ಷಣ ಎಕ್ಸ್ಟ್ರಾಸ್ನ ಕತ್ತರಿಯಿಂದ ಕಟ್ ಮಾಡ್ಕೋಬೇಕು. ಈಗ ಕಂಪ್ಲೀಟ್ ಆಗಿದೆ. ಇದನ್ನು ರಿವರ್ಸ್ ಮಾಡಿ ನೋಡಿದರೆ ನೀಟಾಗಿ ಕಾಣುತ್ತೆ. ಇದು ನಮಗೆ ಬೇಕಾಗಿರುವಂಥ ಲುಕ್ಕು. ನಾನು ಆ ನ್ಯೂಸ್ ಪೇಪರಿಂದ ಮಾಡಿ ಅಂಟಿಸಿರುವಂಥ ಸ್ಟಿಕ್ಸ್ಗೆ ಬ್ಲ್ಯಾಕ್ ಕಲರ್ನ ಪೇಂಟ್ ಮಾಡ್ತಾಯಿದ್ದೀನಿ. ನೋಡಿ, ನ್ಯೂಸ್ ಪೇಪರಿಂದ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ಪೇಂಟ್ ಆದಮೇಲೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ನಾವು ತೆಳ್ಳಗಿರುವಂತಹ ಕಾರ್ಡನ್ನು ತೊಗೊಂಡ್ಬಿಟ್ಟು ವೆಡ್ಡಿಂಗ್ ಕಾರ್ಡು ಇಲ್ಲ ಲೆಗ್ಗಿಂಗ್ಸ್ ಡ್ರೆಸ್ಗಳಿಗೆ ಬಂದಿರುವಂಥ ಕಾರ್ಡನ್ನು ಈ ಥರ ರೌಂಡ್ ಶೇಪಲ್ಲಿ ಒಂದು 20-25 ಕಟ್ ಮಾಡಿಕೊಂಡು ಇದಕ್ಕೆ ಪಿಸ್ತಾ ಶೆಲ್ನ ಅಂಟಿಸ್ಕೋಬೇಕು. ಈ ಥರ ಇದಕ್ಕೆ ರೆಡ್ ಕಲರ್ನ ಪೇಂಟ್ ಮಾಡ್ತಾಯಿದ್ದೀನಿ. ಹಾಗೆ ಸೆಂಟ್ರಲ್ಲಿ ಬ್ಲ್ಯಾಕ್ ಕಲರ್ನ ಪೇಂಟ್ ಮಾಡ್ತಾಯಿದ್ದೀನಿ. ಸೆಂಟ್ರ್ ವೈಟ್ ಕಾಣಬಾರ್ದು, ಕಾರ್ಡ್ ಕಾಣಬಾರ್ದು ಅಂತ. ಹಾಗೆ ಒಳ್ಳೆ ಲುಕ್ಕನ್ನು ಕೂಡ ಕೊಡುತ್ತೆ. ರೆಡ್ಡು ಬ್ಲ್ಯಾಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾವು ಹಾರ್ಟ್ ಶೇಪ್ಗೆ ಅಂಟಿಸ್ತಾ ಹೋಗೋಣ. ಕಾರ್ಡ್ಬೋರ್ಡ್ ಇದೆಯಲ್ಲ, ಅಲ್ಲಿ ಗಮನ ಸಹಾಯದಿಂದ ಈ ಫ್ಲವರ್ಸ್ನ ಸ್ಟಿಕ್ ಮಾಡ್ತಾ ಹೋಗಬೇಕು. ಇದೇ ಥರ ಆ ದಿಲ್ ಶೇಪ್ ಕಂಪ್ಲೀಟಾಗಿ ನಾವು ಫ್ಲವರ್ಸ್ನ ಅಂಟಿಸ್ಬೇಕು.
ನಿಸರ್ಗದ ಕೊಡುಗೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಯಾಕಂದರೆ ನ್ಯಾಚುರಲ್ಲಾಗಿ ಸಿಗುವಂಥ ಈ ಪಿಸ್ತಾ ಬೀಜಗಳಿಂದ ಬಂದಿರುವಂತಹ ಸಿಪ್ಪೆಗಳು, ಇವು ಚಿಪ್ಪುಗಳು, ಇದರಿಂದ ನಾವು ಈ ಥರ ಒಳ್ಳೆಯ ಕ್ರಾಫ್ಟ್ಸನ್ನು ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ನೋಡಿ ಈ ಥರ ಲುಕ್ ಬರುತ್ತೆ. ಇದಕ್ಕೆ ನಾವು ಸೆಂಟ್ರಲ್ಲಿ ಹಾಫ್ ಪರ್ಲ್, ಅರ್ಧ ಮುತ್ತುಗಳು ಬರುತ್ತೆ, ಆ ಮುತ್ತನ್ನು ಅಂಟಿಸ್ತಾ ಇದ್ದೀನಿ. ಮುತ್ತನ್ನು ಅಂಟಿಸಿದ ಮೇಲೆ ಈ ಥರ ಲುಕ್ ಅನ್ನೋದು ನಮಗೆ ಕಾಣುತ್ತೆ. ನೋಡಿ ನಿಮಗೀಗ ಮುತ್ತು ಅಂಟಿಸಿದ ಮೇಲೆ ಯಾವ ಥರ ಫ್ಲವರ್ ಲುಕ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಸ್ಟಿಕ್ಸ್ಗೂ ಸಹ ನಾನು ಚಿಕ್ಕ ಹಾಫ್ ಪರ್ಲ್ನ, ಚಿಕ್ಕ ಮುತ್ತುಗಳನ್ನ ಅಂಟಿಸ್ತಾ ಹೋಗ್ತಿದ್ದೀನಿ. ಮತ್ತು ಸಣ್ಣ ಕುಂದನ್ ಇತ್ತು ನನ್ನ ಹತ್ರ, ಕುಂದನ್ ಮತ್ತು ಮುತ್ತುಗಳನ್ನ ಅಂಟಿಸಿದ್ದೀನಿ. ದೂರದಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಇದೇ ಥರ ಮುತ್ತು ಕುಂದನ್ನೇ ಹಚ್ಬೇಕಂತ ಏನೂ ಇಲ್ಲ. ನಿಮ್ಮ ಕಡೆ ಯಾವ ಐಟಮ್ಸ್ ಇದ್ದಾವೆ, ಯಾವ ಡೆಕೋರೇಷನ್ ಐಟಮ್ಸ್ ಇದ್ದಾವೆ ಅದರಿಂದ ನೀವು ಡೆಕೋರೇಷನ್ನ ಮಾಡ್ಕೋಬೋದು. ನೋಡಿ ಮುತ್ತು ಮತ್ತು ಚಿಕ್ಕ ಸಿಲ್ವರ್ ಕುಂದನ್ನ ನಾನು ಇಲ್ಲಿ ಅಂಟಿಸಿದ್ದೀನಿ. ಈಗ ಇದು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ, ನೀವು ಟ್ರೈ ಮಾಡಿ. ನೀವು ಪಿಸ್ತಾ ಶೆಲ್ಲಿಂದ ಏನಾದರೂ ಕ್ರಾಫ್ಟ್ಸ್ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.